ತಾವರೆಕೆರೆ ಶ್ರೀ ಶಿಲಾಮಠದಲ್ಲಿ ಅದ್ದೂರಿ ಕಳಸಾರೋಹಣ. ದೇವಾಲಯಗಳ ಗೋಪುರಗಳು ಆಧುನಿಕ ಮೊಬೈಲ್ ನೆಟ್ವರ್ಕ್ ಕಂಬಗಳಂತಿವೆ. ಕಳಸ ದರ್ಶನದಿಂದ ಸಕಲ ದೇವತೆಗಳ ದರ್ಶನ ಫಲ. ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಗ್ರಾಮದ ಐತಿಹಾಸಿಕ ಶ್ರೀ ಶಿಲಾಮಠದಲ್ಲಿ ಶ್ರೀ ಉಮಾಮಹೇಶ್ವರ ಸ್ವಾಮಿ ಹಾಗೂ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯಗಳ ಕಳಸಾರೋಹಣ, ಬೆಳ್ಳಿ ಕವಚ ಸಮರ್ಪಣೆ, ಕೆಂಡಾರ್ಚನೆ, ಸಾಮೂಹಿಕ ವಿವಾಹ ಹಾಗೂ ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ 128ನೇ ಜನ್ಮದಿನೋತ್ಸವ ಕಾರ್ಯಕ್ರಮಗಳು ಭಕ್ತಿ ವೈಭವ ಮತ್ತು ಧಾರ್ಮಿಕ ಸಂಭ್ರಮದ ನಡುವೆ ಅದ್ದೂರಿಯಾಗಿ ಜರುಗಿದವು. ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದ ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಶ್ರೀ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಮಾತನಾಡಿ, ದೇವಾಲಯಗಳ ಗೋಪುರಗಳು ಇಂದಿನ ಆಧುನಿಕ ಮೊಬೈಲ್ ನೆಟ್ವರ್ಕ್ ಕಂಬಗಳಂತೆ ಕಾರ್ಯನಿರ್ವಹಿಸುತ್ತಿವೆ. ಗೋಪುರದ ಕಳಸ ದರ್ಶನ ಮಾಡುವುದರಿಂದ ಸಕಲ ದೇವಾನುದೇವತೆಗಳ ದರ್ಶನ ಮಾಡಿದ ಪುಣ್ಯ ಲಭಿಸುತ್ತದೆ ಎಂದು ತಿಳಿಸಿದರು. ತಾವರೆಕೆರೆ ಶ್ರೀ ಶಿಲಾಮಠವು 12ನೇ ಶತಮಾನದ ಐತಿಹಾಸಿಕ ಪರಂಪರೆಯನ್ನ ಹೊಂದಿದ್ದು, ಇಲ್ಲಿನ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯವು ರಾಜ ಮನೆತನಗಳ ಕಾಲದಲ್ಲಿ ನಿರ್ಮಾಣಗೊಂಡ ಪುರಾತನ ದೇವಾಲಯವಾಗಿದೆ. ಕಾಲಕ್ರಮೇಣ ಅಪೂರ್ಣವಾಗಿದ್ದ ಗೋಪುರ ನಿರ್ಮಾಣ ಕಾರ್ಯವನ್ನ ಶ್ರೀ ಶಿಲಾಮಠದ ಹಿರಿಯ ಪೂಜ್ಯರಾದ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳವರ ತಪಸ್ಸು, ತ್ಯಾಗ ಮತ್ತು ಸಂಕಲ್ಪದ ಫಲವಾಗಿ ಇದೀಗ ಪೂರ್ಣಗೊಳಿಸಿ ಕಳಸಾರೋಹಣ ನೆರವೇರಿಸಲಾಗಿದೆ ಎಂದು ಜಗದ್ಗುರುಗಳು ಹೇಳಿದರು. ಸುಮಾರು ಅರ್ಧ ಶತಮಾನಗಳ ಕಾಲ ಶ್ರೀಮಠದ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಅರ್ಪಿಸಿದ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳವರ 52ನೇ ವರ್ಧಂತಿ ಅಂಗವಾಗಿ ನಡೆದ ಈ ಮಹೋತ್ಸವ ಐತಿಹಾಸಿಕ ಕ್ಷಣವಾಗಿದ್ದು, ಶತಮಾನಗಳ ಹಿಂದಿನ ಬಾಕಿ ಉಳಿದ ಧಾರ್ಮಿಕ ಕಾರ್ಯಕ್ಕೆ ಇಂದಿನ ಪೀಳಿಗೆ ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದರು. ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಕುರಿತು ಮಾತನಾಡಿದ ಅವರು, ಇಂತಹ ಸಾಮೂಹಿಕ ವಿವಾಹಗಳು ಸಮಾಜದಲ್ಲಿ ಸಮಾನತೆ, ಸರಳತೆ ಹಾಗೂ ಸಾಮಾಜಿಕ ಕ್ರಾಂತಿಗೆ ಕಾರಣವಾಗುತ್ತವೆ. ಮದುವೆಯಲ್ಲಿ ಭಾಗವಹಿಸಿರುವ ದಂಪತಿಗಳು ಆದರ್ಶ ದಾಂಪತ್ಯ ಜೀವನ ನಡೆಸಿ ಹಿರಿಯರನ್ನ ಗೌರವಿಸುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಇಂತಹ ಕಾರ್ಯಕ್ರಮಗಳಿಗೆ ಸಾರ್ಥಕತೆ ದೊರೆಯುತ್ತದೆ ಎಂದು ಆಶೀರ್ವದಿಸಿದರು. ರೈತರ ಸಂಕಷ್ಟದ ಕುರಿತು ಕಳಕಳಿ ವ್ಯಕ್ತಪಡಿಸಿದ ಜಗದ್ಗುರುಗಳು, ದೇಶದ ಬೆನ್ನೆಲುಬಾಗಿರುವ ರೈತ ಇಂದು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾನೆ. ರೈತರ ಹಿತ ರಕ್ಷಣೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮರ್ಪಕ ಯೋಜನೆಗಳನ್ನು ಜಾರಿಗೆ ತರಬೇಕು. ರೈತರ ಮಕ್ಕಳಿಗೆ ಸಮಾಜದಲ್ಲಿ ಗೌರವ ಸಿಗುವಂತಾಗಬೇಕು ಹಾಗೂ ಅವರೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸಲು ಜನರು ಮುಂದಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚನ್ನಗಿರಿ ಶಾಸಕ ಬಸವರಾಜ್ ವಿ ಶಿವಗಂಗಾ ಅವರು ಲಿಂಗೈಕ್ಯ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳವರು ರಚಿಸಿದ ಕೊಲ್ಲಿಪಾಕಿ ಕ್ಷೇತ್ರ ದರ್ಶನ ಕೃತಿಯನ್ನ ಬೆಂಗಳೂರಿನ ಶ್ರೀಮತಿ ಲಕ್ಷ್ಮೀ ಶಿವಲಿಂಗ ಸ್ವಾಮಿ ಅವರು ಇಂಗ್ಲಿಷ್ಗೆ ಅನುವಾದಿಸಿರುವ ಎ ಸ್ಕೇರ್ಡ್ ಗ್ಲಿಂಪ್ಸ್ ಆಫ್ ದ ಹೋಲಿ ಲ್ಯಾಂಡ್ ಆಫ್ ಕೊಲ್ಲನಾಪಾಕ ಪುಸ್ತಕವನ್ನು ಅನಾವರಣಗೊಳಿಸಿದರು. ಧಾರ್ಮಿಕ ಮಹೋತ್ಸವದ ಅಂಗವಾಗಿ ದೇವಾಲಯದ ಶಿಲಾಮೂರ್ತಿಗಳಿಗೆ ವಿಶೇಷ ಬೆಳ್ಳಿ ಕವಚ ಸಮರ್ಪಣೆ, ಮಹಾರುದ್ರಾಭಿಷೇಕ, ಕೆಂಡಾರ್ಚನೆ, ಪೂರ್ಣಾಹುತಿ, ಧಾರ್ಮಿಕ ಉಪನ್ಯಾಸ, ಅನ್ನ ಸಂತರ್ಪಣೆ ಹಾಗೂ ವಿವಿಧ ವೈದಿಕ ಕಾರ್ಯಕ್ರಮಗಳು ನೆರವೇರಿದವು. ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಕಾರ್ಯಕ್ರಮದಲ್ಲಿ ಯಡಿಯೂರು ಕ್ಷೇತ್ರದ ತಾವರೆಕೆರೆ ಶ್ರೀ ಶಿಲಾಮಠದ ಹಿರಿಯ ಪೂಜ್ಯ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು, ತಾವರೆಕೆರೆ ಶಿಲಾಮಠದ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಹುಣಸಘಟ್ಟ ಹಾಲಸ್ವಾಮಿ ಮಠದ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು, ನಂದೀಪುರ ಹಿರೇಮಠದ ನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಣ್ಣ ಹಿರೇಮಠದ ಮರಳಸಿದ್ದ ಪಂಡಿತಾರಾಧ್ಯ ಶಿವಾಚಾರ್ಯ ಬೀರೂರು ರಂಭಾಪುರಿ ಶಾಖಾಮಠದ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋ ಅಧ್ಯಕ್ಷ ಮೆಹಬೂಬ್ ಪಾಷಾ, ಚನ್ನಗಿರಿ ಮಾಜಿ ಶಾಸಕ ಮಹಿಮಾ ಜೆ ಪಾಟೀಲ್, ಅಖಿಲ ಭಾರತ ವೀರಶೈವ ಮಹಾಸಭಾ ಚನ್ನಗಿರಿ ಘಟಕದ ಅಧ್ಯಕ್ಷರು, ಬಿಜೆಪಿ ಮುಖಂಡರು, ಸ್ವಾಭಿಮಾನಿ ನಾಯಕ ಯುವ ವೇದಿಕೆ ಅಧ್ಯಕ್ಷ ನವೀನ್ ಸೇರಿದಂತೆ ಅನೇಕ ಗಣ್ಯರು, ಭಕ್ತರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ದೇವರಾಜ್ ಕೆ, ನಲ್ಲಿಹಂಕಲು, ದಾವಣಗೆರೆ, NK64. ಸಂಬಂಧವಾದ ಕ್ಷೇತ್ರದಲ್ಲಿಯೂ ಕೂಡ ಅಪಾರವಾದ ಸಾಧನೆಯನ್ನು ಮಾಡಿ ಮಾದರಿ ಶಿವಾಚಾರ್ಯರಾಗಿರುವ ಶಟಸ್ಥಲ ಬ್ರಹ್ಮಿ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರು ಅವರ ಕರಕಮಲ ಸಂಜಾತರಾದ ಹೆಜ್ಜೆಯನ್ನಿಟ್ಟು ಸಾಕ್ತಾ ಇರುವಂತಹ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ಈ ಕಾರ್ಯಕ್ರಮದಲ್ಲಿ ಶಿವಯೋಗಿ ಸ್ವರೂಪರಾಗಿ ಉಪಸ್ಥಿತಿಯನ್ನು ಒದಗಿಸಿ ತಮ್ಮ ಅಮೂಲ್ಯವಾದ ವಿಶೇಷವಾಗಿ ಶಿವಯೋಗಿ ಸ್ವರೂಪರಾಗಿ ಉಪಸ್ಥಿತಿಯನ್ನು ಒದಗಿಸಿರುವ ಸಂಗೊಳ್ಳಿಯ ನಾಗಲಾಪುರದ ಹಣ್ಣೆ ಮಠದ ಅಂಬಲ ದೇವರಹಳ್ಳಿ ಮಠ ಹೆಣ್ಣಿಗೆ ಸಮಾನಾದ ಪ್ರಾಧಾನ್ಯತೆಯನ್ನು ಹೆಣ್ಣಿಗೆ ಕೊಟ್ಟಿರುವಂಥದ್ದು. ಯಾವುದೇ ಭೇದ ಭಾವಗಳಿಲ್ಲ, ಅದನ್ನೇ ಪರಮಾತ್ಮ ಕೊಟ್ಟಿದ್ದು. ನಿಮಗೊಂದು ಚಿಕ್ಕ ವಿಷಯಗಳನ್ನು ಹೇಳೋದಕ್ಕೆ ಬಯಸ್ತೇವೆ.
ತ್ರಿಮೂರ್ತಿಗಳಂತ ಯಾರ್ಯಾರಿಗೆ ಕರಿತೀವಿ? ಯಾರ್ಯಾರಿಗೆ ಕರಿತೀವ? ಬ್ರಹ್ಮ, ವಿಷ್ಣು, ಮಹೇಶ್ವರ. ಹೌದಾ? ಬ್ರಹ್ಮಲೋಕದ ಅಧಿಪತಿ ಬ್ರಹ್ಮ. ನಾಯಕರು ಆಗಿರುವಂತಹ ಮಹಿಮಾ ಪಟೇಲ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಜೊತೆಗೂಡಿದ್ದಾರೆ. ಹಾಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕಿನ ಅಧ್ಯಕ್ಷರು ಎಲ್ಲ ಬಾಂಧವರು ಕೂಡ ಈ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೊಲ್ಲಪಾಕಿ ಕ್ಷೇತ್ರ ದರ್ಶನ ಕೃತಿಯ ಸಲ್ಲಿಸಿದಂತಹ ಭಕ್ತರಿಗೆ ವೇದಿಕೆ ಮೇಲೆ ಆಶೀರ್ವಾದ ಮಾಡೋಕ್ಕಾಗಿಲ್ಲ. ಒಳಗಿನ ಶ್ರೀಮಠದಲ್ಲಿ ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನ ಅಪೇಕ್ಷೆ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ, ವಿನಯ, ಸಂಸ್ಕಾರವಂತ, ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಸರ್ವರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮುಗಿದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಇಲ್ಲಿ ಅತ್ಯಂತ ವಿಶಿಷ್ಟವಾದ ಹಾಗೆ ವೈಭವಪೂರ್ವಕವಾದ ಕಾರ್ಯಕ್ರಮ ಜರುಗಿಕೊಂಡು ಬರ್ತಾ ಇದೆ. ಬಹುಶಃ ನಮಗನಿಸ್ತದ, ಆರಂಭದಲ್ಲಿ ಮಾತನಾಡಿದಂತ ಹಿರಿಯರು ಉಲ್ಲೇಖ ಮಾಡ್ತಾರೆ, 33 ಕರೋಡ್ ದೇವತಾ ಅಂತ ಹೇಳ್ತಾರೆ. ಆದರೆ ಅಷ್ಟೆಲ್ಲ ದೇವಾನುದೇವತೆಗಳು ಇದ್ರೂ ಕೂಡ ಮುಖ್ಯವಾಗಿ ಪ್ರಧಾನವಾಗಿ ನಾವು ಆರಾಧನೆ ಮಾಡುವಂಥದ್ದು, ಪ್ರೀತಿ ಮಾಡುವಂಥದ್ದು, ಬಂದಾಗ ಉದಾಹರಣೆ ರೂಪದಲ್ಲಿ ನೀಡುವಂಥದ್ದು ಯಾವ ದೇವರಿಗೆ ಅಂತ ಕೇಳಿದ್ರೆ ಉಮಾ ಮಹೇಶ್ವರರಿಗೆ. ವಾಗರ್ಥಾಭಿವ ಸಂಪೃಕ್ತ ವಾಗರ್ಥ ಪ್ರತಿಪತ್ತಿಗೆ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಹೇಳ್ತಾರೆ. ಜಗತ್ತಿನ ತಂದೆ ತಾಯಿಗಳು, ಆದರ್ಶ ದಂಪತಿಗಳು ಯಾರು ಅನ್ನುವಂಥದ್ದಾದ್ರೆ ಅದು ಉಮಾಮಹೇಶ್ವರರೇ. ಮಹೇಶ್ವರ ಅಂದ್ರೆ ಪರಮಾತ್ಮನೇ, ಪರಮೇಶ್ವರನೇ. ಆಗಲೇ ಹೇಳಿದ್ರೆ ಈ ಮುಕ್ಕೋಟಿ ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದೇವರು ಯಾರು ಅಂದ್ರೆ ದೇವೋಕಾ ದೇವ್, ಮಹಾದೇವ್. ಆತನಿಗೆ ಆ ಉಪಮೆ, ಶ್ರೇಷ್ಠತೆ, ಆ ಪ್ರಾಧಾನ್ಯತೆ ಬರಬೇಕಾದ್ರೆ ಆತನಲ್ಲಿ ಕೆಲವು ಕ್ವಾಲಿಟೀಸ್ ಇರಬೇಕಲ್ಲ, ಆದರ್ಶ ಗುಣಗಳಿರಬೇಕಲ್ಲ, ಇದಾವೆ. ಆ ಕಾರಣಕ್ಕಾಗಿನೇ ಆತನನ್ನು ದೊಡ್ಡವ, ಶ್ರೇಷ್ಠ ಅಂತ ಕರೆದಿರೋದು. ಎಲ್ಲಾ ದೇವಾನ ದೇವತೆಗಳು ಅಲಂಕಾರವನ್ನು ವಹಿಸ್ತಾರೆ, ಆಭರಣಗಳನ್ನು ವಹಿಸ್ತಾರೆ, ವಸ್ತ್ರಗಳನ್ನು ವಹಿಸ್ತಾರೆ, ವೇಷಭೂಷಣಗಳಿಂದ ಅಲಂಕೃತರಾಗಿರ್ತಕ್ಕಂಥ ದೇವಾನ ದೇವತೆಗಳನ್ನ ನೋಡ್ತೀರಿ. ಆದರೆ